ನನ್ನ ಮಾತನ್ನು ತಿರುಚಲಾಗ್ತಾ ಇದೆ. ಸಂವಿಧಾನ ಬದಲಾಯಿಸುವುದಾಗಿ ನಾನು ಹೇಳಿಕೆ ಕೊಟ್ಟಿಲ್ಲ. ಸಚಿವ ನಡ್ಡಾ ದಾರಿ ತಪ್ಪಿಸೋ ಹೇಳಿಕೆ ನೀಡ್ತಾ ಇದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವರು ಹೇಳಿದಂತ ಮಾತು. ಹಿಂದೆಲ್ಲ ಗೊತ್ತಿದೆ ಹೇಳಿದಂತ ನಾಯಕರು ಏನೇನಾದ್ರು ಅಂತ. ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್, ಅನಂತಕುಮಾರ್, ಕರ್ನಾಟಕದ ಅನಂತಕುಮಾರ್, ಲಲ್ಲೂ ಸಿಂಗ್ ಹೇಳಿ ಅಯೋಧ್ಯೆನಲ್ಲಿ ಇವರು ಸೋಲುವಂತ ಸ್ಥಿತಿ ಬಂತಲ್ಲ. ನಾನು ಆ ರೀತಿ ಹೇಳೇ ಇಲ್ಲ. ನನ್ನ ಮಾತನ್ನ ತಿರುಚಲಾಗ್ತಾ ಇದೆ ಅಂತಾರೆ ಡಿ ಕೆ ಶಿವಕುಮಾರ್. ನೋಡಿ, ನಾನು ಬಿಜೆಪಿ ಏನು ಮಾತಾಡಿದ್ದಾರೆ, ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ಪಟ ಸುಳ್ಳು. ನಾನು ಹೇಳಿದ್ದೇನೆ, ನಾವು ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿದೆ, ಕೋರ್ಟ್ಗಳಲ್ಲಿ ಚರ್ಚೆ ಆಗ್ತದೆ, ಇವೆಲ್ಲ ಕೋರ್ಟ್ಗೆ ಹೋಗ್ತದೆ. ಕೋರ್ಟ್ಗಳಲ್ಲಿ ಆಗಬೇಕಾದ್ರೆ ಬೇಕಾದಷ್ಟು ಸಂವಿಧಾನಗಳ ತಿದ್ದುಪಡಿಗಳಾಗಿದೆ ಅಂತ ನಾನು ಜನರಲ್ ಪಾಸ್ ಮಾಡಿದ್ದೇನೆ ಹೊರತು ನಾನು ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಳ್ತೇನೆ. ಅವ್ರಿಗೇನು ಇಲ್ಲ, ಅವ್ರಿಗೆ ರಾಜಕೀಯ. ದೇ ಹ್ಯಾವ್ ಫೇಲ್ಡ್ ಇನ್ ದೇರ್ ಬಜೆಟ್. Central government has failed in their budget. They could not give a good budget. They gave a political budget. That's all. ಖಂಡಿತ ಕಾನೂನು ಹೋರಾಟ ನಾನು ನೋಡ್ತೀನಿ. ಪಾರ್ಲಿಮೆಂಟ್ ಒಳಗಡೆ ಆದ್ರಿಂದ ಕಾನೂನು ಅವಕಾಶ ಇಲ್ಲ. ಹೊರಗಡೆ ಏನಾರು ಇತ್ತು ಅಂದ್ರೆ ನಾನು ಖಂಡಿತ ಕಾನೂನು ಬಗ್ಗೆ ಏನ್ ಬೇಕು ನಾನು ಹೋರಾಟ ಮಾಡ್ತೀನಿ. ನಾನು ಎಲ್ಲೂ ಸಂವಿಧಾನ ಬದಲಾವಣೆ ಆಗಿದೆ ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. I have not said that anywhere that we are going to change the constitution. I have said that on a various judgments, some various judgments ಆದ್ಮೇಲೆ ಬೇಕಾದಷ್ಟು ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ. ನಾಟ್ ಆನ್ ದಿಸ್ ಇಶ್ಯೂ. ಬಿಜೆಪಿ ರಾಜಕೀಯ ಅಷ್ಟೇ, ಅವ್ರಿಗೆ ಬೇಕಾಗಿದ್ದು ರಾಜಕೀಯ. ನನ್ನ ಹೆಸರು ನಮ್ಮ ಪಾರ್ಟಿ ಲೀಡರ್ಸ್ ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ. ಅವ್ರು ರಾಜಕೀಯ ಉಪಯೋಗಿಸ್ಕೊಳ್ತಾ ಇದ್ದಾರೆ ರೀ. We are there to protect our constitution. It is our birthright. It is our party right. We have given constitution to this country. We will protect it. This BJP is trying to, they wanted to cover up their mistakes. That is why they are trying to create all these things. ಬಹುಶಃ ಡಿ ಕೆ ಶಿವಕುಮಾರ್ ತಿದ್ದುಪಡಿ ಎನ್ನಲಿಕ್ಕೆ ಹೋಗಿ ಬದಲಾವಣೆ ಅಂತ ಹೇಳಿದರೆ ಡಿ ಕೆ ಬಾಯಲ್ಲಿ ಇಂಥ ಮಾತು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಬಿ ಕೆ ಹರಿಪ್ರಸಾದ್ ಹೇಳಿರುವಂಥ ಮಾತು. ಡಿ ಕೆ ಶಿವಕುಮಾರ್ ಎಲ್ಲಾದರೂ ಆ ರೀತಿ ಹೇಳಲಿಕ್ಕೆ ಸಾಧ್ಯನಾ? ಬಹುಶಃ ಏನೋ ಮಿಸ್ಟೇಕ್ ಆಗಿ ಈ ರೀತಿ ಮಾತುಗಳು ಬಂದಿರಬೇಕು. ತಿದ್ದುಪಡಿ ಅನ್ನುವಂಥ ಜಾಗದಲ್ಲಿ ಅವರು ಬದಲಾವಣೆ ಅಂತ ಹೇಳಿರಬೇಕು ಅಂತಾರೆ ಹರಿಪ್ರಸಾದ್. ಸಂವಿಧಾನಕ್ಕೆ ತಿದ್ದುಪಡಿ ತರ್ಬೋದೇ ವಿನಃ ಬದಲಾವಣೆ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅವರೆಲ್ಲೋ ತಿದ್ದುಪಡಿ ಅನ್ನೋ ಬದಲು ಬದಲಾವಣೆ ಅಂತ ಹೇಳಿರಬೇಕೇ ವಿನಃ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಮಾಡಲಿಕ್ಕೆ ಬಿಡೋದೂ ಇಲ್ಲ. ತಿದ್ದುಪಡಿ ತರಲಿಕ್ಕೆ ಏನಾದರೂ ಮಾಡ್ಬೋದು, ತಿದ್ದುಪಡಿನೂ ಬೇಕಾಗಿಲ್ಲ. ಈಗಿರ್ತಕ್ಕಂಥ ಏನು ತೀರ್ಮಾನವನ್ನು ನಾವು ಕರ್ನಾಟಕದಲ್ಲಿ ತೆಗೆದುಕೊಂಡಿದ್ದೀವಿ ಅದಕ್ಕೆ ತಿದ್ದುಪಡಿನೂ ಬೇಕಾಗಿಲ್ಲ, ಬದಲಾವಣೆನೂ ಬೇಕಾಗಿಲ್ಲ. ಇರ್ತಕ್ಕಂಥ ಅನುಚ್ಛೇದಗಳಲ್ಲೇ ನಾವು ಅವ್ರಿಗೆ ಸಂವಿಧಾನಾತ್ಮಕವಾಗಿ ಕೊಟ್ಟಿರ್ತಕ್ಕಂಥದ್ದು ನಿಜ, ಅದು ಕೊಡ್ತೇವೆ.